ನಾನು ಮೂರು ಆಟ ಆಡಿಸ್ತಾ ಇಲ್ಲ. ಆಕಾಶ ಅಂದ್ರೆ ಹಿಂಗೆ ಕೈ ಮ್ಯಾಲ ಮಾಡಿ ನೋಡಿ ನೀವು. ಭೂಮಿ ಅಂದಾಗ ಹಿಂಗೆ ಮಾಡಿ, ಪಾತಾಳ ಅಂದಾಗ ಹಿಂಗೆ ಕೆಳಗೆ ಮಾಡಿ ಅಷ್ಟೇ. ಗೊತ್ತಾ? ಈ ರೀತಿ ಮಾಡಬೇಕು. ಇದ್ರೊಳಗೆ ಯಾರು ತಪ್ಪು ಮಾಡಿದ್ರೆ ಅವ್ರು ಔಟ್ ಆಗ್ತಾರೆ ನೋಡಿ. ಆಕಾಶ ನಾವು ಮಾನ್ಯ ಮಾಡೋಣ ಹೇಗೆ ಮಾಡ್ತೇವೆ ನಾವು ಬಯಕೆ ಏನಂತ ಮಾಡ್ಬೇಕು. ಭೂಮಿ ಪಾತಾಳ, ಆಕಾಶ ಭೂಮಿ ಪಾತಾಳ. ಭೂಮಿ ಎಷ್ಟು ಮಂದಿ ಅವು ಭೂಮಿ ರೈಟ್ ಯಾವ ನೀವು ಕೊಡ್ ಅವ್ರು ಕೊಡ ಕೂಡಿದ್ದಾವೆ ಕೈ ಮೇಲೆ ಮಾಡಿದ್ರು ಮಾತ್ರ ನೀವು ಔಟ್ ಆಗಲಿ. ಆಕಾಶ ಭೂಮಿ ಪಾತಾಳ, ಆಕಾಶ ಭೂಮಿ ಎಷ್ಟು ಮಂದಿ ಮಾತನಾಡು. ಆಕಾಶ ಭೂಮಿ ಪಾತಾಳ, ಭೂಮಿ ಆಕಾಶ, ಆಕಾಶ ಆಕಾಶ ಭೂಮಿ ಪಾತಾಳ, ಭೂಮಿ ಭೂಮಿ ಆಕಾಶ ಪಾತಾಳ, ಆಕಾಶ ಭೂಮಿ ಭೂಮಿ ಆಕಾಶ ಪಾತಾಳ, ಭೂಮಿ ಪಾತಾಳ, ಆಕಾಶ ಭೂಮಿ ಆಕಾಶ, ಆಕಾಶ ಪಾತಾಳ, ಪಾತಾಳ ಭೂಮಿ ಆಕಾಶ ಪಾತಾಳ, ಆಕಾಶ ಪಾತಾಳ, ಪಾತಾಳ ಭೂಮಿ ಆಕಾಶ ಭೂಮಿ ಈ ಬರದೇ ನೋಡಿ ಯಾರು ಪಡ್ಕೊಳ್ತಾರೆ. ಆಕಾಶ ಭೂಮಿ ಪಾತಾಳ, ಪಾತಾಳ ಯಾರು ಫಸ್ಟ್ ಸೆಕೆಂಡ್ ಈ ರೀತಿ ಆಟ ಆಡ್ಬೋದು ನೀವು. ಅವಾಗ ಈಗ ನೋಡಿ ಕೂಡ ಕೊಡ್ರಿ ಏನು ಮಾಡ್ರಿ. ವ್ಯಾಕರಣದ ಅಕ್ಷರ ಮಾಲೆ, ಕನ್ನಡದ ಅಕ್ಷರ ಮಾಲೆ, ಕನ್ನಡದ ಅಕ್ಷರ ಅಕ್ಷರ ಮಾಲೆ. ಮಾಲೆ ಅಂದ್ರೆ ಏನು ಗೊತ್ತ ಮಗ? ಮಾಲೆ ಅಂದ್ರೆ ಸರ ನೋಡ್ರಿ, ಹೂವಿನ ಸರ. ಆ ಹೂವಿನ ಸರ ಎಷ್ಟು ಹೂಗಳಿರ್ತಾವ? ಹೂವ 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 ಹೂವು ಮಾಲೆ ಒಂದು ಸರ. ಆಗ ಇವು ಕನ್ನಡದಲ್ಲಿ ಅಕ್ಷರಗಳು ಯಾವ ಅಕ್ಷರಗಳು? ಸ್ವರಗಳು, ವ್ಯಂಜನಗಳು, ಯೋಗವಾಗಳು ಒಂದು ಇವೆ. ಅವೆಲ್ಲ ಕೂಡ ಕನ್ನಡದ ಅಕ್ಷರಮಾಲೆ. ಕನ್ನಡದಲ್ಲಿ ಒಟ್ಟು ಅಕ್ಷರಗಳು ಎಷ್ಟವ? 49. ಎಷ್ಟಪ್ಪ? 40 ಅಕ್ಷರಗಳು 40. ಇದ್ರೊಳಗ ಮೊದಲನೇ ಮಟ್ಟ ಸ್ವರಗಳು.
ಏನ್ ಮಾಡ್ತಪ್ಪ ಸ್ವರ ಆಮೇಲೆ ವ್ಯಂಜನಗಳು ಕಾಲಟ ಆಮೇಲೆ ಯೋಗವಾದಗಳು ಸ್ವರಗಳು ವ್ಯಂಜನಗಳು ಯೋಗವಾದಗಳು ಇವು ಮೂರು ಕುಂಟೆ ಈಗ 40 ಅಕ್ಷರಗಳು ಸ್ವರ ಅಂದ್ರೆ ಹೇಗೆ ಗೊತ್ತಾ ನಿಮ್ಗೆ ಸ್ವರ ಸ್ವರ ಅಂತ ಹೇಳ್ತಾರೆ ಸ್ವರ ಅಂತ ಗೊತ್ತಾ ಇಲ್ಲ ಸ್ವರ ಅಂದ್ರೆ ಯಾವ ಅಕ್ಷರ ಸ್ವತಂತ್ರವಾಗಿ ಉಚ್ಚಾರ ಮಾಡೋದು ಯಾವ ಅಕ್ಷರ ಇರ್ತಲ್ಲ ಸ್ವತಂತ್ರವಾಗಿ ಉಚ್ಚಾರ ಮಾಡಿ ಯಾವ ವ್ಯಂಜನ ಶಾಲೆ ಉಚ್ಚಾರ ಮಾಡ್ತೇವಲ್ಲ ಅದಕ್ಕೆ ಸ್ವರಗಳು ಏನಂತಾರ ಸ್ವರಗಳು ಸ್ವತಂತ್ರವಾಗಿ ಉಚ್ಚಾರಣೆ ಮಾಡೋದು ಒಂದು ಶಬ್ದ ಸ್ವತಂತ್ರ ಅಕ್ಷರ ಇವಾಗ ಯಾವುದೋ ಒಂದು ಅಕ್ಷರ ಗೊತ್ತಿಲ್ಲ ಇದು ಸ್ವತಂತ್ರ ಅಕ್ಷರ ಅದು ಸ್ವರಗಳು ಈ ಸ್ವರಗಳಲ್ಲಿ ಎಷ್ಟು ಪ್ರಕಾರವಂದ್ರ 2 ಸ್ವರಗಳಲ್ಲಿ 2 ಪ್ರಕಾರ ಒಂದು ಹರ್ಷ ಸ್ವರ ಎರಡನೇ ದೀರ್ಘ ಸ್ವರ ದೀರ್ಘ ಸ್ವರ ಹರ್ಷ ಸ್ವರ ಅಂತ ಹೇಳ್ಬೇಕು ಯಾವುದು ಕಡಿಮೆ ಉಸಿರು ಕಡಿಮೆ ಶಕ್ತಿ ತಗೊಂಡು ಉಚ್ಚಾರಣೆ ಮಾಡ್ತೇವಲ್ಲ ಅವೆಲ್ಲ ಹರ್ಷ ಸ್ವರಗಳು ಕಡಿಮೆ ಉಸಿರು ಕಡಿಮೆ ಶಕ್ತಿ ತಗೊಂಡು ಏನು ಉಚ್ಚಾರಣೆ ಮಾಡ್ತೇವಲ್ಲ ಬಾಯಿಂದ ಹೇಳ್ತೇವಲ್ಲ ಅವೆಲ್ಲ ಹರ್ಷ ಸ್ವರಗಳು ಯಾವ ಅಕ್ಷರು ಹೆಚ್ಚು ಉಸಿರು ಮತ್ತು ಹೆಚ್ಚು ಶಕ್ತಿ ತಗೊಂಡು ಉಚ್ಚಾರಣೆ ಮಾಡ್ತೇವೆ ಅವು ದೀರ್ಘ ಸ್ವರಗಳು ಸ್ವರಗಳು ಒಟ್ಟು ಎಷ್ಟವಲ್ಲ 13 ಸ್ವರಗಳು ಎಷ್ಟು 13 ಆ 13 ಸ್ವರಗಳಿಗೆ 2 ಭಾಗ ಒಂದು ಹರ್ಷ ಸ್ವರ ಒಂದು ದೀರ್ಘ ಸ್ವರ ಈ ಹರ್ಷ ಸ್ವರ ಎಲ್ಲಿರಬೇಕು ಕಡಿಮೆ ಉಸಿರು ಕಡಿಮೆ ಶಕ್ತಿ ಯಾವ ಉಪಯೋಗ ಮಾಡ್ತೇವೆ ಯಾವ ಅಕ್ಷರ ಅವೆಲ್ಲ ಹರ್ಷ ಸ್ವರ ಕಡಿಮೆ ಸ್ವರ ಉಸಿರು ತೆಗೆದುಕೊಂಡ್ರ ಕಡಿಮೆ ಉಸಿರು ಮತ್ತು ಕಡಿಮೆ ಉಸಿರು ಅದೇ ಜೋಶಿ ಶಕ್ತಿನೇ ಹೆಚ್ಚಬೇಕು ಉಸಿರು ಹೆಚ್ಚಬೇಕು ಇದು ದೀರ್ಘ ಸ್ವರ ಹೇಳಿ ಮತ್ತೆ ಬರ್ತದೆ ಈ ಕಡಿಮೆ ಶಕ್ತಿ ದೀರ್ಘ ದಂಡ ಇದೆಯಲ್ಲ ಹೆಚ್ಚು ಶಕ್ತಿ ತಗೊಂಡು ಇದು ದೀರ್ಘ ಸ್ವರ ಕಡಿಮೆ ಶಕ್ತಿ ಅಂತ ದೀರ್ಘ ಸ್ವರ ಈಗ ನೋಡಿ ಮತ್ತೊಂದು ಕಡಿಮೆ ಮತ್ತೊಂದು ಇದು 2 ಇತ್ತು ಈ ಬರೆದಾಗ ಓದಾಗ ಜಾಸ್ತಿ ಬರ್ತಾ ಇಲ್ಲ ಆ ಈಗ ಏನ್ ಮಾಡ ಏನಾಯ್ತು ರೂ ಅಲ್ಲ ಮತ್ತೊಂದು ಬರ್ತದೆ ಎ ಬರ್ತದೆ ಶಕ್ತಿ ಅಲ್ಲ ಅದು ದೀರ್ಘ ಸ್ವರ ಮತ್ತೊಂದು ಐ ಅದು ಕೂಡ ದೀರ್ಘ ಸ್ವರ ಮುಂದೆ ಹೋಗ್ಬರ್ತೀಗ ಓ ಶಕ್ತಿ ಓ ಮುಂದ ಅವು ಕೂಡ
13 ಅದಿಂದ ಔವರೆಗೆ ಅದಿಂದ ಔವರೆಗೆ ಆ ಸ್ವರಗಳ ಪ್ರಕಾರ ಎರಡು ಪ್ರಕಾರಗಳು ಒಂದು ಹರ್ಷ ಸ್ವರ ಮತ್ತೊಂದು ದೀರ್ಘ ಸ್ವರ ಹರ್ಷ ಸ್ವರ ಅಂದ್ರೆ ಯಾವ ಅಕ್ಷರವನ್ನು ಕಡಿಮೆ ಶಕ್ತಿಯಲ್ಲಿ ಕಡಿಮೆ ಉಸಿರುಕೊಂಡು ಉಚ್ಚಾರಣೆ ಮಾಡುತ್ತೋ ಅದು ಹರ್ಷ ಸ್ವರ ಯಾವ ಅಕ್ಷರಕ್ಕೆ ಹೆಚ್ಚು ಉಸಿರು ಹೆಚ್ಚು ಶಕ್ತಿ ತಗೊಂಡ್ಬಿಟ್ಟು ಅದು ದೀರ್ಘ ಸ್ವರ ಅಂದ್ರೆ ಹರ್ಷ ಸ್ವರಗಳು ಅ ಇ ಉ ಊ ಎ ಓ ದೀರ್ಘ ಸ್ವರಗಳು ಆ ಇ ಉ ಎ ಐ ಓ ಔ ಈ ಎರಡು ಅಕ್ಷರ ಔ ಮತ್ತು ಐ ಏನಂದ್ರೆ ಸಂಧ್ಯಾಕ್ಷರ ಕೂಡ ಹೇಳ್ತಾರೆ. ಈ ನೋಡಿ ಹರ್ಷ ಸ್ವರದಲ್ಲಿ 6 ಅಕ್ಷರಗಳು ದೀರ್ಘ ಸ್ವರದಲ್ಲಿ ಒಟ್ಟು 8 ಅಕ್ಷರಗಳು ಎಷ್ಟು ಮಾಡಿದ್ರು 1 2 3 4 5 6 7 ಅಂದ್ರೆ ಹರ್ಷ ಸ್ವರಗಳು ಎಷ್ಟು 6 ದೀರ್ಘ ಸ್ವರಗಳು 7 6 ಎಷ್ಟಿದಾವ ಕೂಡಿದ್ರೆ 13 ಒಟ್ಟು ಎಷ್ಟಿದಾವ 13 ಅಂದ್ರೆ ಸ್ವರಗಳು ಒಟ್ಟು ಎಷ್ಟು 13 ಇದು ಆ ದಿಂದ ಔವರೆಗೆ ಇದರೊಳಗೆ ಎರಡು ಭಾಗ ಹರ್ಷ ಸ್ವರ ದೀರ್ಘ ಸ್ವರ ಹರ್ಷ ಸ್ವರಗಳು 6 ದೀರ್ಘ ಸ್ವರಗಳು 7 ಮತ್ತೆ ಸ್ವರಗಳಿಗೆ ಬಂದಿದ್ದೀವಿ ಈಗ ಈ ಮಾತನ್ನು ಬರ್ತದೆ ಅಕ್ಷರಗಳಲ್ಲಿ ವ್ಯಂಜನಗಳು ಜೊತೆಗೆ ಈ ಅಮ್ಮ ಯಾಕೆ ಹೇಳಿಲ್ಲ ಅಂದ್ರೆ ಅಮ್ಮ ಅಂತ ಹೇಳ್ತಾರ ಅಮ್ ಆಹಾ ಅಮ್ ಆಹಾ ಇವು ಯೋಗ ಭಾವಗಳು ಅಂತ ಇದು ಅ ಸ್ವರ ಅ ಏನಪ್ಪ ಯಾವ ಸ್ವರ ಇದು ಹರ್ಷ ಸ್ವರ ಇದಕ್ಕ ಮುಂದೆ ಸೊನ್ನೆ ಅನುಸ್ವರ ಕೊಟ್ಟರೆ ಅಂತ ಅಮ್ ಆಯ್ತು ಅದ್ರ ಜೊತೆಗೆ ಒಂದು ಸೊನ್ನೆ ಕೊಟ್ರ ಅಥವಾ ಅನುಸ್ವರ ಅಲ್ಲ ಅದು ಅಮ್ ಕ ಅನುಸ್ವರ ಕೊಟ್ಟರೆ ಕಮ್ ಸಮ್ ಡಮ್ ಹಿಂಗೆ ಹೇಳ್ತೇವಲ್ಲ ಇದು ಅಮ್ ಇದಕ್ಕೆ ಏನಂತಾರ ಅನುಸ್ವರ ಅನುಸ್ವರ ಈ ಆಹಾ ಆಹಾ ಇದು ವಿಸರ್ಗ ಅಂತ ಅನುಸ್ವರ ಮತ್ತು ವಿಸರ್ಗ ಇದು ಮುಂದ ಇದು ಆ ಮುಂದ ಒಂದು ಸಣ್ಣ ಬರ್ತದೆ ಆ ಮುಂದ ಒಂದು ಇದು ಮುಂದೆ ಎರಡು ಬರ್ತದೆ ಇದು ವಿಸರ್ಗ ಅನುಸ್ವರ ಕೆಲವು ಶಬ್ದ ಇಂಥಲ್ಲಿ ಈ ಎರಡು ಸನ್ನೆದಿಂದ ಸ್ವಲ್ಪ ದುಃಖ ಹೀಗೆಲ್ಲ ಬರ್ತಾವ ಇಂಥಲ್ಲ ಅಂತವಾಗ ಪುನಃ ಮುಂದೆ ಬರೋದೆಲ್ಲ ಅವು ಉಪಯೋಗ ಆಗ್ತಾವ ಇದು ಅನುಸ್ವರ ಏನಂತಾರ ಯೋಗ ವಾಹುಗಳು ಏನಂತಾರ ಯೋಗ ವಾಹುಗಳು ಯೋಗ ವಾಹುಗಳು ಎಷ್ಟು 2 ಯೋಗ ವಾಹುಗಳು ಬರ್ತವೆ ಯೋಗ ವಾಹುಗಳು ಎಷ್ಟಪ್ಪ 2 ಯಾವುದು ಅಂ ಆಹಾ ಅಂ ಆಹಾ ಇವೆರವ ಯೋಗ ವಾಹುಗಳು ಅಂದ್ರೆ ಕೂಡ್ಕೊಂಡು ಯಾವುದಾದ್ರು ಜೋಡಿ ಅದು ಅನುಸ್ವರ ಅಥವಾ ಸೊನ್ನೆ ಕೂತಾಗೆ ಅದು ಅಂ ಅದು ಮುಂದೆ 2 ಸೊನ್ನೆ ಕೊಟ್ರೆ ಅದು ಆಹಾ ಏನು ಇವಕ್ಕೆ ಏನಂತಾರ ಯೋಗ ವಾಹಗಳು ಯೋಗ ವಾಹಗಳು ಅಂ ಆಹಾ ಈ ಮುಂದೆ ಹೇಳೋದಾಗುತ್ತ ಸ್ವರಗಳು ನೋಡಿ ಇತ್ಯಾದಿ ಎಲ್ಲ ಇಷ್ಟರ ಇದು ವ್ಯಂಜನಗಳು ಈ ಸ್ವರ ಆಯ್ತು ಯೋಗ ವಾಹಗಳಾಯ್ತು ಈ ವ್ಯಂಜನಗಳು ವ್ಯಂಜನಗಳು ವ್ಯಂಜನ ಅಕ್ಷರ ಅಂತ ಹೇಳಬೇಕು ಯಾವ ಅಕ್ಷರಕ್ಕೆ ವ್ಯಂಜನ ಸ್ವರ ಸಹಾಯ ಇಲ್ಲದೆ ಉಚ್ಚಾರಣೆ ಮಾಡಬಹುದು ಅದು ನಂತರ ವ್ಯಂಜನ ಅಕ್ಷರ ಏನಂತಾರ ಅಲ್ಲಿ ಅ ಅದಕ್ಕೆ ಯಾವ ಸಹಾಯ ಇದೆ ಸ್ವತಂತ್ರ ಉಚ್ಚಾರಣೆ ಮಾಡಬಹುದು ಇದು ಕೂಡ ಇದಕ್ಕೂ ಯಾವ ಸಹಾಯ ವ್ಯಂಜನ ಏನಂತ ಈ ರೀತಿ ಕ ಅಂದ್ರೆ ಇದು ವ್ಯಂಜನ ಅಕ್ಷರ ಈ ವ್ಯಂಜನಗಳು ನೋಡಿ ವ್ಯಂಜನಗಳು ಎಲ್ಲಿದೆ ಕ ವರ್ಗದಿಂದ ಳ ವರ್ಗವರೆಗೆ ವ್ಯಂಜನಗಳು ಲ ಕದಿಂದ ಲ ವರೆಗಿನವು ವ್ಯಂಜನಗಳು ಒಟ್ಟು ಎಷ್ಟವನ್ನು 34 ವ್ಯಂಜನಗಳು ಎಷ್ಟಪ್ಪ 34 ಸ್ವರ 13 ಯೋಗ ವಾಹಗಳು 2 ಈ ವ್ಯಂಜನಗಳು ಒಟ್ಟು ಎಷ್ಟು
34. ನೋಡಿ ಈ ವ್ಯಂಜನ ಮತ್ತೆ ಹೇಳುವ ವ್ಯಂಜನ ಭಾಗ ಏಕವ ನೋಡಿ ಮೊದಲನೇದು ವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನಗಳು ಎರಡನೇದು ಅವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ನೋಡಿ ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನಗಳು ವರ್ಗೀಯ ವ್ಯಂಜನಗಳ ಯಾವ ಅಕ್ಷರ ಗುಂಪು ಮಾಡಕ್ ಬರ್ತದ ಅದು ವರ್ಗೀಯ ವ್ಯಂಜನ ಯಾವ ಅಕ್ಷರ ಗುಂಪು ಮಾಡಕ್ ಬರಲ್ಲ ಅದು ಅವರ್ಗೀಯ ವ್ಯಂಜನ ನೋಡಿ ವರ್ಗೀಯ ವ್ಯಂಜನಗಳು ಎಷ್ಟವ 25 ವರ್ಗೀಯ ವ್ಯಂಜನ ಎಷ್ಟು 25 ಅವರ್ಗೀಯ ವ್ಯಂಜನಗಳು ಎಷ್ಟು 9 ಎರಡು ಕೂಡಿದ್ರೆ ಎಷ್ಟಿದಪ್ಪ ನೋಡಿ ಕೂಡಿಸ್ರಿ 25 9 ಕೂಡಿಸ್ರಿ 34 ನಾ ಎಷ್ಟು ಬರ್ತೀನಿ ಕ ದಿನದವರೆಗೆ ಎಷ್ಟು ಬರ್ತದೆ 34 ಬರ್ತದೆ ಅಂದ್ರೆ ವ್ಯಂಜನಗಳು ಎಷ್ಟು 34 ನೋಡಿ ಒಂದು ವರ್ಗೀಯ ವ್ಯಂಜನ 25 ಯಾವುದು ಕ ಕ ಕ ಗ ಗ ನ ಇವು ಐದು ಅಕ್ಷರಗಳು ಕ ಕ ಗ ಗ ನ ಆಮೇಲೆ ಚ ಬರುವ ಚ ಚ ಜ ಧ ನ್ಯ ಆಮೇಲೆ ಟ ಇವು ಐದು 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 ಇವು ಐದು ಎಷ್ಟಾಗಪ್ಪ 25 ಇವು ಈ ಕ ವರ್ಗ ಚ ವರ್ಗ ಟ ವರ್ಗ ಕ ವರ್ಗ ಪ ವರ್ಗ ಇವಕ್ಕೆ ಏನಂತಾರ ವರ್ಗೀಯ ವ್ಯಂಜನಗಳು ಅಂತ ಇದಕ್ಕೆ ಏನಂತಾರ ವರ್ಗೀಯ ವ್ಯಂಜನಗಳು ಇದು ಅವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ಎಷ್ಟವ 9 ಎಷ್ಟಪ್ಪ ಅವರ್ಗೀಯ ವ್ಯಂಜನಗಳು 9 ಎ ನೋಡಿ ರ ಲ ವ ಶ ಶ ಸ ಹ ಲ ಎಷ್ಟು ನೋಡಿ 1 2 3 4 5 6 7 8 ಇವು 9 ಏನವ ಅವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ಇವು ಕಂಠವರ್ಣಗಳು ಕೂಡ ಕಂಠವರ್ಣಗಳು ವರ್ಗೀಯ ವ್ಯಂಜನಗಳು 25 ಅವರ್ಗೀಯ ವ್ಯಂಜನಗಳು ಎಷ್ಟು 9 ಒಟ್ಟು ಎಷ್ಟದು 34 ಅಂದ್ರೆ ಸ್ವರಗಳು ಎಷ್ಟಪ್ಪ ಸ್ವರಗಳು ಎಷ್ಟು ಹೇಳಿದ್ರ 13 ಎಷ್ಟಿದೆ 13 ವರ್ಗೀಯ ವ್ಯಂಜನಗಳು ಎಷ್ಟು ಹೇಳಿದ್ರ 25 ಅವರ್ಗೀಯ ವ್ಯಂಜನಗಳು 9 ಯೋಗ ಭಾಗಗಳು ಈಗ ನೋಡಿ ಇವು ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ಹಾಗೆ ಒಂದು ಅಕ್ಷರ ಇಂತ ಹೋಗ್ತೀನಿ ಕ ಇದಕ್ಕ
ಇದೆಯಲ್ಲ ವ್ಯಂಜನಾಕ್ಷರ. ಇದೇನಪ್ಪ ವ್ಯಂಜನ. ಪ್ಲಸ್ ಅ. ಅ ಏನದ? ಎರಡು. ಅ ಯಾವ ಅಕ್ಷರ? ಅ ಯಾವ ಅಕ್ಷರ ಹೇಳಿ? ಅ. ಇದು ಪ. ಇದು ವ್ಯಂಜನ ಅಂತ. ಅ ಯಾವ ಅಕ್ಷರ? ಏನದು? ಅ ಒಂದು ಸ್ವರ. ಇದು ಸ್ವರ. ಎರಡು ಕೂಡಿದ್ರೆ ಏನಾಯ್ತು ನೋಡಿ, ಎರಡು ಅಕ್ಷರ ಕನಾಗ ಅ ಸೇರ್ಕೊಳ್ತಂದ್ರೆ ಏನಪ್ಪ? ಕ. ಏನಾಯ್ತು? ಕ. ಇದು ಈ ಅಕ್ಷರಕ್ಕೆ ಏನು ಹೆಸರು? ನಿನ್ನ ಹೆಸರು ಜ್ಯೋತಿ, ನಿನ್ನ ಹೆಸರು ಗಾಯತ್ರಿ. ಈಗ ಗಾಯತ್ರಿ ವ್ಯಂಜನ ಇದ್ದಾನೆ, ಜ್ಯೋತಿ ಸ್ವರ ಇದ್ದಾನೆ. ಈ ಇಬ್ರು ಮಕ್ಕಳು ಕೂಡಿದ್ರೆ ಅಂತ ಗಾಯತ್ರಿ ಆಯ್ತಲ್ಲ, ಮುಂದೆ ಈ ಅಕ್ಷರಕ್ಕೆ ನಂತರ ಗುಣಿತಾಕ್ಷರ. ಈ ಅಕ್ಷರಕ್ಕೆ ನಂತರ ಗುಣಿತಾಕ್ಷರ. ಸ್ವರ ವ್ಯಂಜನ ಕೂಡ ಒಂದು ಗುಣಿತಾಕ್ಷರ. ಈಗ ಯಾವ ಇಪ್ಪತ್ತೊಂದು ಅಕ್ಷರ ಮಾಡ್ತೀರಾ? ಈಗ ಕ ಪ್ಲಸ್ ಉ ಅಂತ ಕೊಟ್ಟ. ಈ ಮುಂದೆ ಯಾವ ಅಕ್ಷರಕ್ಕೆ ಯಾರು ಹೇಳ್ತೀವಿ ನೋಡಿ? ಯಾರು ಹೇಳ್ತೀವಿ? ಯಾವ ಗುಣಿತಾಕ್ಷರ ಇರ್ತದ? ಗುಡ್. ಏನಾಯ್ತ? ಕು. ಕು. ಈ ಅಕ್ಷರ ಬಿಡಿಸಿ, ಈ ಕಾಗುಣಿತ ಅಕ್ಷರವನ್ನು ಬಿಡಿಸಿ ಬರೀ ಕು ಬಿಡಿಸಿ ಬಂದಾಗ ಇವಾಗ ಕ ಪ್ಲಸ್ ಉ ಇದು ಬಿಡಿಸ್ಕೋಸ್ಕರ. ಈಗ ಎರಡು ಕೂಡಿ ಏನಾಯ್ತು ಅಂದ್ರೆ ಕು. ಇದು ಗುಣಿತಾಕ್ಷರ, ಇದೇನದ? ಇದು ವ್ಯಂಜನಕ, ಇದು ಸ್ವರ ಉ. ಎರಡು ವ್ಯಂಜನ ಸ್ವರ ಕೂಡಿ ಏನಾಗ್ತದ? ಗುಣಿತಾಕ್ಷರ. ಗೊತ್ತಾಯ್ತಿಲ್ಲ? ಈಗ ಒಂದು 5 ಅಕ್ಷರ ಕೊಡ್ತೇವೆ, ಯಾರು ಮಾಡ್ತಾರೆ ನೋಡಿ. ವ್ಯಂಜನ ನಿಮ್ಗೆ ಗೊತ್ತಾಯ್ತು, ಸ್ವರ ಗೊತ್ತಾಯ್ತಾ, ಯೋಗವಾಳ ಗೊತ್ತಾಯ್ತಾ? ಒಂದು 5 ಅಕ್ಷರ ಕೊಡ್ತಾನೆ ಕೂಡಿಸಿ ತೋರಿಸ್ಬೇಕು ನನಗೆ. ಸ್ವರ ವ್ಯಂಜನ ಕೂಡಿಸಿ ಮುಂದೆ ಯಾವ ಅಕ್ಷರ ಆಗ್ತದೆ ಅದು ನೋಡಿ. ಕ ಪ್ಲಸ್ ಓ, ಕ ಪ್ಲಸ್ ಉ, ಕ ಪ್ಲಸ್ ಎ, ಕ ಪ್ಲಸ್ ಇ. ಯಾರು ಮಾಡ್ಕೊಡ್ತೀನಿ? ಮಾರ್ಕೆಟ್ 1 2 3 4 ಇವು 4 ಅಕ್ಷರ ಯಾರು ಮಾಡ್ತೀನಿ? ಯಾವ್ದು ಆಗ್ತದೆ? ಯಾವ ಗುಣಿತಾಕ್ಷರ ಆಗ್ತದ? ವ್ಯಂಜನ ಸ್ವರ ಗೊತ್ತಾಗ್ತದೆ. ಇದನ್ನು 3 ರೆಡಿ, 2 ತಪ್ಪಲ್ಲಿ. ಗುಡ್. ಈಗ 5 ಟೈಮ್ ರೈಟ್ ಮಾಡ್ಯಾರ, 5 ಟೈಮ್ ರೈಟ್ ಚರ್ಚಾ ಮಾಡಲ. ಗೀಸ್ಕೋ ನಾನು చెప్తాಗಿ. ಗುಡ್. చూద్రే 5 ಟೈಮ್ ರೈಟ್ ಗೊತ್ತಾಯ್ತಿಲ್ಲ? ನೀವು ನೋಡಿ ಹ್ಯಾಂಗ್ ಮಾಡಿ. ನೋಡಿ ನೋಡಪ್ಪ ನಾ ಹಾಕ ನೋಡಿ. ಈಗ ಕ ಪ್ಲಸ್ ಓ ಏನಾಯ್ತದು? ಕೋ. ಏನಾಯ್ತಪ್ಪ? ಕೋ. इसको चप ಓ ಒಟ್ಟು ಒಳಗ ಓ ಕೋ 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 ವಾ ಚೆನ್ನಾಗಿ ಈ ನೋಡಿ ಕ ಪ್ಲಸ್ ಉ ಕೂಲ್ ಊ ಎರಡನೇ ಕೂಲಲ್ಲ ಊ ಇದು ಕು ಗೊತ್ತಾಯ್ತಾ? ಆಮೇಲೆ ಕ ಪ್ಲಸ್ ಎ ಏನಾಯ್ತು? ಕೆ. ಗುಡ್. ಗೊತ್ತಾಯ್ತಾ? ಕ ಪ್ಲಸ್ ಇ ಯಾವ? ಈ ಯಾಕೆ? ಈ
ಈ ದೀರ್ಘ ಕಿ. ಗೊತ್ತಾಯ್ತಾ? ಆಯ್ತಾ ಹೋಗಿ ಈ ರೀತಿ ಮಾಡಿ. ಒಂದು ನೋಡೋ ದೀರ್ಘ ಯಾವ ಅಕ್ಷರ ಬರ್ತದ, ಯಾವ ಅಕ್ಷರ ದೀರ್ಘ ಬರಲ್ಲ ಅದು ಗೊತ್ತಾಗಬೇಕು. ಹ್ಯಾಂಗ ಕೂ ಬರ್ತಂದ್ರೆ ನೋಡಿ, ಈಗ ಕೂ ಕೂ ಉದಾ ಕೂ ಹ್ಯಾಂಗ ಕೂ ನೋಡಿ, ಕೂ ಅಂದ್ರೆ ಇದೇ ಓಣಿ ಇದು ತ್ರಿಭಂಗ. ಗೊತ್ತಾಯ್ತಾ? ಈಗ ಮತ್ತೊಂದು ಕೂ ಇದು ಊಹಿಕ ಇದೆ ಹಾಗೇನಲ್ಲ ಈ ರೀತಿ. ಇದು ನೋಡಿ ನಿಮ್ಮ ನಾನು ಮಾಡ್ತೀನಿ. ಈಗ ಮತ್ತೊಂದು ಈ ಅಕ್ಷರ ಕೆಳಗಿನಲ್ಲಿ, ಈ ಕೆಳಗಿನ ಅಕ್ಷರಗಳಲ್ಲಿ ಸ್ವರ, ವ್ಯಂಜನ ಮತ್ತ ಯೋಗವನ್ನು ಗುರುತಿಸಿ ನೋಡಿ. ಈ ಕೆಳಗಿನ ಅಕ್ಷರಗಳಲ್ಲಿ ಸ್ವರ, ವ್ಯಂಜನ, ಯೋಗ ಗುರುತಿಸಿ ಅಥವಾ ವಿಂಗಡಿಸಿ. ಗುರುತಿಸಿ ಬೈಲಿ ನೋಡ್ರೆ ಒಂದು ಔ ಅಂ ಆ ಊ ಸ ಗ ಗ ಡ ಡ ರು ಈ ನೋಡಿ ನೋಡ್ರಿ ಈ ಔ ಇದು ಸ್ವರನ ವ್ಯಂಜನ ಈ ಬೇಗನೆ ಮಾಡೋದು ಎಲ್ಲ ಸ್ವರ ಅದ, ವ್ಯಂಜನ ಇದೆ, ಆಮೇಲೆ ಯೋಗವಾಗಬಹುದು. ಅಲ್ಲಿ ಔ ಏನದ ಸ್ವರ ಅದ, ವ್ಯಂಜನ ಅದ, ಏನದ ಸ್ವರ ಗ ಇದೇನಿದೆ ಸ್ವರ ಔ ಗುಡ್ ಯೋಗವಾಹ ಯೋಗ ವಾಗ ವಾ ಸ್ವರ ಅಂ ಏನಾಯ್ತು ಯೋಗವಾಯ್, ಅ ಏನಾಯ್ತು ಸ್ವರಾಯ್, ಊ ಸ್ವರ ಸ್ವರ, ಕ ವ್ಯಂಜನ ಗೋ ವ್ಯಂಜನ ವ್ಯಂಜನ, ಟ ವ್ಯಂಜನ ವ್ಯಂಜನ, ರು ಸ್ವರ ಈ ಸ್ವರ ಗೊತ್ತಾಯ್ತಿಲ್ಲ. ಈಗ ನೀವು ನೋಡಿ, ನೀವು ಮನೆಗೆ ಕೂತ ಎಲ್ಲ ನಾಳೆ ಮಾಡ್ಕೊಂಡು ಬರ್ಬೇಕು, ಎಷ್ಟು ಲೈಟ್ ಮಾಡ್ಕೊಂಡು ಬರ್ತೀನಿ ನೋಡ್ತೀನಿ ನಾನು. udah kisko ya ambil kiskuta kelas lah ಮನೆ ಮಾಡ್ಕೊಂಡು ಪಕ್ಕ ಗೀಸ್ಕೊಂಡು ನಾಳೆ ನೋಡಿ, ಮೊದಲನೇ ಸ್ವರಗಳು ಎಷ್ಟು? ಸ್ವರಗಳು ಎಷ್ಟು ಸ್ವರಗಳು ಎಷ್ಟು? ಗಿಟ್ ಸ್ವರಗಳು ಎಷ್ಟು? ಯಾವ್ಯಾವು ಅಲ್ಲೇ ಯಾವ ಬರೀಬೇಕು? ಸ್ವರಗಳು ಎಷ್ಟು ಯಾವ್ಯಾವ ಬರೀಬೇಕು? ಯಾವ್ಯಾವು ಸ್ವರಗಳು ಎಷ್ಟು ಯಾವ್ಯಾವು? ಎರಡನೇ ಈಗ ಹರ್ಷಸನ ದೀರ್ಘಸನ ವಿಭಾಗ ಮಾಡಬೇಡಿ. ಏನೇನು ಸ್ವರಗಳು ಎಷ್ಟು ಹೆಸರು ಬೇಕು, ಎಷ್ಟು ಅದು ಹೆಸರು ಬೇಕು ಅಕ್ಷರ. ಈಗ ವ್ಯಂಜನಗಳು ಎಷ್ಟು? ವ್ಯಂಜನಗಳು ಎಷ್ಟು? ಅವು ಯಾವ್ಯಾವು? ಲಿಸ್ಟ್ ಮಾಡ್ಕೊಂಡು ನಾಳೆ ಏನು ಮಾಡಬೇಕು? ಸ್ವರಗಳು ವ್ಯಂಜನ ಯಾವ್ಯಾವು,
ವ್ಯಂಜನಗಳು ಎಷ್ಟು ಅವು ಯಾವ್ಯಾವ ಇಷ್ಟು ಮಾಡ್ಕೊಂಡು ನಾಳೆ ಮನೆ ಕೊಟ್ಟು ಮಾಡಿ ಮುಂದಿನ ಹೇಳ್ತೀನಿ ಕನ್ನಡ ಸಂಧಿಗಳು ನಾಳೆ ಸಂಧಿಗಳು ಸಂಧಿ ಅಂದ್ರೆ ಏನು ಸಂಧಿ ಪ್ರಕಾರ ಅವೆಲ್ಲ ನಾಳೆ ಮತ್ತೆ ಮಾಹಿತಿ ಮಾಡ್ಬೇಕು ಇವೆಲ್ಲ ಬಂದೋದು ಸ್ವರ ಗೊತ್ತಾಗವೆ ವ್ಯಂಜನ ಗೊತ್ತಾಗವೆ ವ್ಯವಹಾರ ಗೊತ್ತಾಗವೆ ಮಿತಾಕ್ಷರಗಳೆಲ್ಲ ಮಾಹಿತಿ ಆಗ ನನ್ನ ಮುಂದೆ ನಿಮ್ಗೆ ಹೇಳ್ತೀನಿ ಸಂಧಿಗಳು ಹೇಳ್ತೀನಿ ಎಲ್ಲ ಕಂಪನಿ ನಾಳೆ ಕಂಪನಿ ಎಲ್ಲ ಮಾಡ್ಕೊಂಡು ನಾನು ತೋರಿಸ್ಬೇಕು